you're talking. What rubbish. ಹಿಂಗೆ ರಿಪೋರ್ಟ್ ಕೊಡ್ತೀರಾ ನೀವು ಮೇಲಕ್ಕೆ? ಮೋಸ್ಟ್ಲಿ ಅದಕ್ಕೆ ಅವರೆಲ್ಲ ಹಿಂಗೆ ಆಗ್ತಾ ಇದೆ ಅಂತ ಏನೇನೋ ಸುಮ್ಮನೆ ಓದ್ತಾ ಇರ್ತದೆ. ಅಲ್ಲಿ ಏನು ದೇಶದಲ್ಲಿ ಓದಿದ್ದು ಒಂದು ಬೈಪಾಸ್ ಲ್ಯಾಂಡ್ ಅಕ್ವಸಿಷನ್ ಕ್ಲಿಯರ್ ಆಗಿರೋ ಪೋರ್ಷನ್, ಒಂದು ಮರಕ್ಕೆ 300 ಮೀಟರ್ ಬಿಟ್ಬಿಡಿ. 2 RUB ಎರಡಕ್ಕೂ ಸೇರಿ 1 ಕಿಲೋಮೀಟರ್ ಬಿಟ್ಬಿಡಿ. ಇನ್ನು 9 ಕಿಲೋಮೀಟರ್ ಕಂಪ್ಲೀಟ್ ಮಾಡಕ್ಕೆ ಏನ್ ಕಷ್ಟ ನಿಮ್ಗೆ? ಎವ್ರಿ ರಿವ್ಯೂದಲ್ಲಿ ಒಂದೇ ಹೇಳಿದ್ರು ಸರ್, ಮರ ಇದೆ ಅದಕ್ಕೆ ನಾವು ಕಂಪ್ಲೀಟ್ ಮಾಡ್ತೀವಿ. 300 ಮೀಟರ್ ಬಿಟ್ಬಿಡಿ. ಎವ್ರಿ ಗೌರ್ಮೆಂಟ್ಗೆ ಅದೇ ಸಬ್ಮಿಟ್ ಮಾಡ್ತಿದ್ದಾರೆ ಸರ್. ಮರ ಇದೆ ಅವರು ಎತ್ತು ಬಂದ ತಕ್ಷಣ ಅದೇ ಹೇಳಿದ್ರು, ಹಂಗೆ ಹೇಳಿದ್ದಾರೆ ಅವರು. ROB ಅಂದ್ರು. ಆಯ್ತು, ROB ನಾನು ಕೇಳ್ತಾನೆ ಇಲ್ಲ. ಐ ಆಮ್ ನಾಟ್ ಅನ್ ಇಂಜಿನಿಯರ್. ಅದು ಬಿಟ್ಬಿಡಿ. 10 ಕಿಲೋಮೀಟರ್ಸ್ ನಾನು ಮಾತಾಡ್ತಾ ಇದ್ದೀನಿ. 1 ಕಿಲೋಮೀಟರ್ ಬಿಟ್ಬಿಡಿ. 8 ಕಿಲೋಮೀಟರ್ಸ್ ಆದ್ರೂ ಕಂಪ್ಲೀಟ್ ಮಾಡ್ಕೊಡಿ ಅಂತ. ಕೆಲಸ ಸ್ಟಾರ್ಟೇ ಮಾಡಿಲ್ಲ ಇವರು. ಎಷ್ಟೋ ಕಡೆ ಬರೀ ಬಾಯ್ ಬಿಟ್ರೆ ಬರೀ ಸುಳ್ಳು ಹೇಳೋದ್ ಕಲ್ತಿದ್ಯಲ್ಲಪ್ಪ ಈ ವಯಸ್ಸಿಗೆ ನೀನು. ಇದೇನಾ ನಿಮ್ದು? ಇಸ್ ದಿಸ್ ಯುವರ್ ಆರ್ಗನೈಸೇಷನಲ್ ಕಲ್ಚರ್? ಬಾಯ್ ಬಿಟ್ರೆ ಸುಳ್ಳು ಹೇಳ್ತೀಯಲ್ಲ. ಈಗ ಇಷ್ಟು ನೋಡ್ಕೊಂಡು ಬಂದು ಎಲ್ಲ ಮಾಡಿದೀವಿ ಅಂತ ಹೇಳ್ತೀಯಲ್ಲಪ್ಪ. ಏನ್ ಮಾತಾಡ್ತೀಯ? ಒಳ್ಳೆ ಕತೆ. ಹೆಂಗ್ ಮಾತಾಡ್ತೀರ? ಸೂರ್ಯನ್ಗೆ ಟಾರ್ಚ್ ಹಿಡಿಯೋ ತರ ಮಾತಾಡ್ತೀರ. ಯಾವನ್ರಿ ನಿಮ್ಗೆಲ್ಲ ಇಲ್ಲಿ ಕಳಿಸ್ದವನು? ನಿಮ್ಗಂತವ್ರ ಹತ್ರ ಮಾತಾಡ್ಬೇಕಲ್ಲ. ನಮ್ದವ್ರ ಭಾಗ್ಯ. ನಮ್ಗೆ ಮಾನ ಮರ್ಯಾದೆ ಬಿಟ್ಟು ನಿಮ್ಮಂತವ್ರ ಹತ್ರ ಮಾತಾಡ್ಬೇಕು. ನಮ್ಮ ಸ್ವಾಭಿಮಾನ ಬಿಟ್ಟು. ಸ್ವಾಭಿಮಾನ ಅಂದ್ರೆ ನಿಮ್ಗೆ ಗೊತ್ತಾದ್ರೆ ನಾನು ಹೇಳೋದು ಭಾವನೆ ಅರ್ಥ ಆಗಲ್ಲ. ಒಬ್ಬ ಮಿನಿಸ್ಟರ್ ಬಂದು ನಿಂತ್ಕೊಂಡು ನಿಮ್ಮಂತ ಕೆಲ್ಸಕ್ಕೆ ಬಾರ್ದವ್ರು ಸುಳ್ಳು ಹೇಳೋರ ಹತ್ರ ನಿಂತ್ಕೊಂಡು ಮಾತಾಡ್ಬೇಕು. ನಿಮ್ಗೇನು ತಲೆಗೆ ಹೋಗೋದು? ಏನ್ರಿ ತಿಳ್ಕೊಂಡಿದ್ದೀರಾ? ಕಾರಣ ಆಗಿದ್ದಿದ್ರೆ ಬೇರೆಯವರು ಕಪ್ಪಾಳಕ್ಕೆ ಬಿಟ್ಟಿರೋರು. ಇಷ್ಟು ಸುಳ್ಳು ಹೇಳ್ತಿರಲ್ಲ. ಅಂಡ್ ಇರ್ರೆಸ್ಪಾನ್ಸಿಬಿಲಿಟಿ. ಅಷ್ಟು ಸಿಟ್ಟು ಬರುತ್ತೆ ನೀವು ಮಾಡೋ ಈ ತರ ಡಿಸಾನೆಸ್ಟಿ ಪರಮಾವಧಿ. ಚೂರು ನಿಮ್ಗೆ ಅಕೌಂಟಬಿಲಿಟಿ ಇಲ್ಲ. ಹೇಳೋರು ಇಲ್ಲ, ಕೇಳೋರು ಇಲ್ಲ. ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ಕೊಂಡು ನೀವು ಮಾಡಿದ್ದೇ ಕೆಲಸ. 11 ವರ್ಷ ಆಯ್ತು ಅಲ್ಲ, ಇಲ್ಲಿ ಏನೇನೋ ಹೇಳ್ತಾರೆ. ಅಲ್ಲಿ ಬೈಪಾಸ್ ಅಲ್ಲಿ ಏನು ಇಲ್ಲ. ಲ್ಯಾಂಡ್ ಅಕ್ವಿಸಿಷನ್ ಕ್ಲಿಯರ್ ಮಾಡಿಕೊಟ್ಟು ಎಷ್ಟು ದಿನ ಆಯ್ತಾ? ಮರದ ಬಿಟ್ಟು ಬೇರೆ ಎಲ್ಲ ಯಾವಾಗ ಕ್ಲಿಯರ್ ಆಗಿತ್ತು? 22 ಇಲ್ಲಿವರೆಗೂ ಯಾಕಪ್ಪ ಸ್ಟಾರ್ಟ್ ಮಾಡಿಲ್ಲ? ಅಲ್ಲಿ ಇನ್ನು 2 ಲೇನ್ ಮೇಲೆ ಓಡಾಡ್ತಾ ಇದ್ದಾರೆ. ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಕೈ ಇಟ್ಟಿದ್ದೀರಾ. ಏನೋ ಆಗ್ತಾ ಇದೆ ಅಂತ ತೋರ್ಸಾಕ. ಕಾಂಟ್ರಾಕ್ಟರ್ಗಳೇ ಸರಿ ಇಲ್ಲ ಸರ್. ಕೇಳಕ್ಕಾಗಲ್ಲ. ಮೀಟಿಂಗ್ ಅಲ್ಲಿ 100 ಸಾರಿ ಚರ್ಚೆ ಮಾಡಿದ್ವಿ. ಕಾಂಟ್ರಾಕ್ಟರ್ಗಳೇ ಸರಿ ಇಲ್ಲ. ಅಂತ ಕಾಂಟ್ರಾಕ್ಟರ್ ಏಜೆನ್ಸಿಗಳು ಹಿಡ್ಕೋಬರ್ತಾರೆ. ಹಿಂಗೆ ರಿಪೋರ್ಟ್ ಕೊಡ್ತೀರಾ ನೀವು ಮೇಲಕ್ಕೆ? ಮೋಸ್ಟ್ಲಿ ಅದಕ್ಕೆ ಅವರೆಲ್ಲ ಹಿಂಗೆ ಆಗ್ತಾ ಇದೆ ಅಂತ ಏನೇನೋ ಸುಮ್ಮನೆ ಓದ್ತಾ ಇರ್ತದೆ. ಅಲ್ಲಿ ಏನು ದೇಶದಲ್ಲಿ ಓದಿದ್ದು ಒಂದು ಬೈಪಾಸ್ ಲ್ಯಾಂಡ್ ಅಕ್ವಸಿಷನ್ ಕ್ಲಿಯರ್ ಆಗಿರೋ ಪೋರ್ಷನ್, ಒಂದು ಮರಕ್ಕೆ 300 ಮೀಟರ್ ಬಿಟ್ಬಿಡಿ. 2 RUB ಎರಡಕ್ಕೂ ಸೇರಿ 1 ಕಿಲೋಮೀಟರ್ ಬಿಟ್ಬಿಡಿ. ಇನ್ನು 9 ಕಿಲೋಮೀಟರ್ ಕಂಪ್ಲೀಟ್ ಮಾಡಕ್ಕೆ ಏನ್ ಕಷ್ಟ ನಿಮ್ಗೆ? ಎವ್ರಿ ರಿವ್ಯೂದಲ್ಲಿ ಒಂದೇ ಹೇಳಿದ್ರು ಸರ್, ಮರ ಇದೆ ಅದಕ್ಕೆ ನಾವು ಕಂಪ್ಲೀಟ್ ಮಾಡ್ತೀವಿ. 300 ಮೀಟರ್ ಬಿಟ್ಬಿಡಿ. ಎವ್ರಿ ಗೌರ್ಮೆಂಟ್ಗೆ ಅದೇ ಸಬ್ಮಿಟ್ ಮಾಡ್ತಿದ್ದಾರೆ ಸರ್. ಮರ ಇದೆ ಅವರು ಎತ್ತು ಬಂದ ತಕ್ಷಣ ಅದೇ ಹೇಳಿದ್ರು, ಹಂಗೆ ಹೇಳಿದ್ದಾರೆ ಅವರು. ROB ಅಂದ್ರು. ಆಯ್ತು, ROB ನಾನು ಕೇಳ್ತಾನೆ ಇಲ್ಲ. ಐ ಆಮ್ ನಾಟ್ ಅನ್ ಇಂಜಿನಿಯರ್. ಅದು ಬಿಟ್ಬಿಡಿ. 10 ಕಿಲೋಮೀಟರ್ಸ್ ನಾನು ಮಾತಾಡ್ತಾ ಇದ್ದೀನಿ. 1 ಕಿಲೋಮೀಟರ್ ಬಿಟ್ಬಿಡಿ. 8 ಕಿಲೋಮೀಟರ್ಸ್ ಆದ್ರೂ ಕಂಪ್ಲೀಟ್ ಮಾಡ್ಕೊಡಿ ಅಂತ. ಕೆಲಸ ಸ್ಟಾರ್ಟೇ ಮಾಡಿಲ್ಲ ಇವರು. ಎಷ್ಟೋ ಕಡೆ ಬರೀ ಬಾಯ್ ಬಿಟ್ರೆ ಬರೀ ಸುಳ್ಳು ಹೇಳೋದ್ ಕಲ್ತಿದ್ಯಲ್ಲಪ್ಪ ಈ ವಯಸ್ಸಿಗೆ ನೀನು. ಇದೇನಾ ನಿಮ್ದು? ಇಸ್ ದಿಸ್ ಯುವರ್ ಆರ್ಗನೈಸೇಷನಲ್ ಕಲ್ಚರ್? ಬಾಯ್ ಬಿಟ್ರೆ ಸುಳ್ಳು ಹೇಳ್ತೀಯಲ್ಲ. ಈಗ ಇಷ್ಟು ನೋಡ್ಕೊಂಡು ಬಂದು ಎಲ್ಲ ಮಾಡಿದೀವಿ ಅಂತ ಹೇಳ್ತೀಯಲ್ಲಪ್ಪ. ಏನ್ ಮಾತಾಡ್ತೀಯ? ಒಳ್ಳೆ ಕತೆ. ಹೆಂಗ್ ಮಾತಾಡ್ತೀರ? ಸೂರ್ಯನ್ಗೆ ಟಾರ್ಚ್ ಹಿಡಿಯೋ ತರ ಮಾತಾಡ್ತೀರ. ಯಾವನ್ರಿ ನಿಮ್ಗೆಲ್ಲ ಇಲ್ಲಿ ಕಳಿಸ್ದವನು? ನಿಮ್ಗಂತವ್ರ ಹತ್ರ ಮಾತಾಡ್ಬೇಕಲ್ಲ. ನಮ್ದವ್ರ ಭಾಗ್ಯ. ನಮ್ಗೆ ಮಾನ ಮರ್ಯಾದೆ ಬಿಟ್ಟು ನಿಮ್ಮಂತವ್ರ ಹತ್ರ ಮಾತಾಡ್ಬೇಕು. ನಮ್ಮ ಸ್ವಾಭಿಮಾನ ಬಿಟ್ಟು. ಸ್ವಾಭಿಮಾನ ಅಂದ್ರೆ ನಿಮ್ಗೆ ಗೊತ್ತಾದ್ರೆ ನಾನು ಹೇಳೋದು ಭಾವನೆ ಅರ್ಥ ಆಗಲ್ಲ. ಒಬ್ಬ ಮಿನಿಸ್ಟರ್ ಬಂದು ನಿಂತ್ಕೊಂಡು ನಿಮ್ಮಂತ ಕೆಲ್ಸಕ್ಕೆ ಬಾರ್ದವ್ರು ಸುಳ್ಳು ಹೇಳೋರ ಹತ್ರ ನಿಂತ್ಕೊಂಡು ಮಾತಾಡ್ಬೇಕು. ನಿಮ್ಗೇನು ತಲೆಗೆ ಹೋಗೋದು? ಏನ್ರಿ ತಿಳ್ಕೊಂಡಿದ್ದೀರಾ? ಕಾರಣ ಆಗಿದ್ದಿದ್ರೆ ಬೇರೆಯವರು ಕಪ್ಪಾಳಕ್ಕೆ ಬಿಟ್ಟಿರೋರು.
ಇಷ್ಟು ಸುಳ್ಳು ಹೇಳ್ತಿರಲ್ಲ ಅಂಡ್ ಇರ್ರೆಸ್ಪಾನ್ಸಿಬಿಲಿಟಿ. ಅಷ್ಟು ಸಿಟ್ಟು ಬರುತ್ತೆ ನೀವು ಮಾಡೋ ಈ ತರ ಡಿಸಾನೆಸ್ಟಿ ಪರಮಾವಧಿ. ಚೂರು ನಿಮ್ಗೆ ಅಕೌಂಟಬಿಲಿಟಿ ಇಲ್ಲ, ಹೇಳೋರು ಇಲ್ಲ ಕೇಳೋರು ಇಲ್ಲ. ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ಕೊಂಡು ನೀವು ಮಾಡಿದ್ದೇ ಕೆಲಸ. 11 ವರ್ಷ ಆಯ್ತು ಅಲ್ಲ, ಇಲ್ಲಿ ಏನೇನೋ ಹೇಳ್ತಾರೆ, ಅಲ್ಲಿ ಬೈಪಾಸ್ ಅಲ್ಲಿ ಏನು ಇಲ್ಲ. ಲ್ಯಾಂಡ್ ಅಕ್ವಿಸಿಷನ್ ಕ್ಲಿಯರ್ ಮಾಡಿಕೊಟ್ಟು ಎಷ್ಟು ದಿನ ಆಯ್ತಾ? ಮರದ ಬಿಟ್ಟು ಬೇರೆ ಎಲ್ಲ ಯಾವಾಗ ಕ್ಲಿಯರ್ ಆಗಿತ್ತು? 2002 ಅಲ್ಲಿ ಸರ್, 22 ಅಲ್ಲಿ ಸರ್. ಇಲ್ಲಿವರೆಗೂ ಯಾಕಪ್ಪ ಸ್ಟಾರ್ಟ್ ಮಾಡಿಲ್ಲ? ಅಲ್ಲಿ ಇನ್ನು 2 ಲೇನ್ ಮೇಲೆ ಓಡಾಡ್ತಾ ಇದ್ದಾರೆ. ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಕೈ ಇಟ್ಟಿದ್ದೀರಾ, ಏನೋ ಆಗ್ತಾ ಇದೆ ಅಂತ ತೋರ್ಸಾಕ. ಕಾಂಟ್ರಾಕ್ಟರ್ಗಳೇ ಸರಿ ಇಲ್ಲ ಸರ್. ನಾವು ಕೇಳಕ್ಕಾಗಲ್ಲ ನೋಡ್ರಿ. ಮೀಟಿಂಗ್ ಅಲ್ಲಿ 100 ಸಾರಿ ಚರ್ಚೆ ಮಾಡಿದ್ವಿ. ಕಾಂಟ್ರಾಕ್ಟರ್ಗಳೇ ಸರಿ ಇಲ್ಲ. ಅಂತ ಕಾಂಟ್ರಾಕ್ಟರ್ ಏಜೆನ್ಸಿಗಳು ಹಿಡ್ಕೊಬರ್ತಾರೆ. ಹಿಂಗೆ ರಿಪೋರ್ಟ್ ಕೊಡ್ತೀರಾ ನೀವು ಮೇಲಕ್ಕೆ? ಮೋಸ್ಟ್ಲಿ ಅದಕ್ಕೆ ಅವರೆಲ್ಲ ಹಿಂಗ ಆಗ್ತಾ ಇದೆ ಅಂತ ಏನೇನೋ ಸುಮ್ಮನೆ ಓದ್ತಾ ಇರ್ತದೆ. ಅಲ್ಲಿ ಏನು ದೇಶದಲ್ಲಿ ಓದಿದ್ದು ಒಂದು ಬೈಪಾಸ್ ಲ್ಯಾಂಡ್ ಅಕ್ವಿಸಿಷನ್ ಕ್ಲಿಯರ್ ಆಗಿರೋ ಪೋರ್ಷನ್, ಒಂದ್ ಮರಕ್ಕೆ 300 ಮೀಟರ್ ಬಿಟ್ಬಿಡಿ. 2 RUB ಎರಡಕ್ಕೂ ಸೇರಿ 1 ಕಿಲೋಮೀಟರ್ ಬಿಟ್ಬಿಡಿ. ಇನ್ನು 9 ಕಿಲೋಮೀಟರ್ ಕಂಪ್ಲೀಟ್ ಮಾಡಕ್ಕೆ ಏನ್ ಕಷ್ಟ ನಿಮ್ಗೆ? ಸರ್ ಎವ್ರಿ ರಿವ್ಯೂದಲ್ಲಿ ಅವ್ರು ಒಂದೇ ಹೇಳುದು ಸರ್, ಮರ ಇದೆ ಅದಕ್ಕೆ ನಾವು ಕಂಪ್ಲೀಟ್ ಮಾಡಿದ್ವಿ. 300 ಮೀಟರ್ ಬಿಟ್ಬಿಡಿ. ಅದು ಎವ್ರಿ ಗೌರ್ಮೆಂಟ್ಗೆ ಅದೇ ಸಬ್ಮಿಟ್ ಮಾಡ್ತಿದ್ದಾರೆ ಸರ್. ಮರ ಇದೆ ಅವರು ಎತ್ತು ಬಂದ ತಕ್ಷಣ ಅದೇ ಹೇಳಿದ್ರು, ಹಂಗೆ ಹೇಳಿದ್ದಾರೆ. ಅವರು ROB ಅಂದ್ರು. ಆಯ್ತು, ROB ನಾನು ಕೇಳ್ತಾನೆ ಇಲ್ಲ. ಐ ಆಮ್ ನಾಟ್ ಅನ್ ಇಂಜಿನಿಯರ್. ಅದು ಬಿಟ್ಬಿಡಿ. 10 ಕಿಲೋಮೀಟರ್ಸ್ ನಾನು ಮಾತಾಡ್ತಾ ಇದ್ದೀನಿ. 1 ಕಿಲೋಮೀಟರ್ ಬಿಟ್ಬಿಡಿ. 8 ಕಿಲೋಮೀಟರ್ಸ್ ಆದ್ರೂ ಕಂಪ್ಲೀಟ್ ಮಾಡ್ಕೊಡಿ ಅಂತ. ಕೆಲಸ ಸ್ಟಾರ್ಟೇ ಮಾಡಿಲ್ಲ ಇವರು. ಎಷ್ಟೋ ಕಡೆ ಬರೀ ಬಾಯ್ ಬಿಟ್ರೆ ಬರೀ ಸುಳ್ಳು ಹೇಳೋದ್ ಕಲ್ತಿದ್ಯಲ್ಲಪ್ಪ ಈ ವಯಸ್ಸಿಗೆ ನೀನು. ಇದೇನಾ ನಿಮ್ದು? ಇಸ್ ದಿಸ್ ಯುವರ್ ಆರ್ಗನೈಸೇಷನಲ್ ಕಲ್ಚರ್? ಬಾಯ್ ಬಿಟ್ರೆ ಸುಳ್ಳು ಹೇಳ್ತೀಯಲ್ಲ, ಈಗ ಇಷ್ಟು ನೋಡ್ಕೊಂಡು ಬಂದು ಎಲ್ಲ ಮಾಡಿದೀವಿ ಅಂತ ಹೇಳ್ತೀಯಲ್ಲಪ್ಪ. ಏನ್ ಮಾತಾಡ್ತೀಯ? ಒಳ್ಳೆ ಕತೆ ಹೆಂಗ್ ಮಾತಾಡ್ತೀರ? ಸೂರ್ಯನ್ಗೆ ಟಾರ್ಚ್ ಹಿಡಿಯೋ ತರ ಮಾತಾಡ್ತೀರ. ಯಾವನ್ರಿ ನಿಮ್ಗೆಲ್ಲ ಇಲ್ಲಿ ಕಳಿಸ್ದವನು? ನಿಮ್ಗಂತವ್ರ ಹತ್ರ ಮಾತಾಡ್ಬೇಕಲ್ಲ. ನಮ್ ದೌರ್ಭಾಗ್ಯ. ಎಷ್ಟೋ ಕಡೆ ನಮ್ಗೆ ಮಾನ ಮರ್ಯಾದೆ ಬಿಟ್ಟು ನಿಮ್ಮಂತವ್ರ ಹತ್ರ ಮಾತಾಡ್ಬೇಕು. ನಮ್ಮ ಸ್ವಾಭಿಮಾನ ಬಿಟ್ಟು. ಸ್ವಾಭಿಮಾನ ಅಂದ್ರೆ ನಿಮ್ಗೆ ಗೊತ್ತಾದ್ರೆ ನಾನು ಹೇಳೋದು ಭಾವನೆ ಅರ್ಥ ಆಗಲ್ಲ. ಮಿನಿಸ್ಟರ್ ಬಂದು ನಿಂತ್ಕೊಂಡು ನಿಮ್ಮಂತ ಕೆಲ್ಸಕ್ಕೆ ಬಾರ್ದವ್ರು ಸುಳ್ಳು ಹೇಳೋರ ಹತ್ರ ನಿಂತ್ಕೊಂಡು ಮಾತಾಡ್ಬೇಕು. ನಿಮ್ಗೆ ಏನು ತಲೆಗೆ ಹೋಗೋದು? ಏನ್ರಿ ತಿಳ್ಕೊಂಡಿದ್ದೀರಾ? ಕಾರಣ ಆಗಿದ್ದಿದ್ರೆ ಬೇರೆಯವರು ಕಪ್ಪಾಳಕ್ಕೆ ಬಿಟ್ಟಿರೋರು. ಇಷ್ಟು ಸುಳ್ಳು ಹೇಳ್ತಿರಲ್ಲ ಅಂಡ್ ಇರ್ರೆಸ್ಪಾನ್ಸಿಬಿಲಿಟಿ. ಅಷ್ಟು ಸಿಟ್ಟು ಬರುತ್ತೆ ನೀವು ಮಾಡೋ ಈ ತರ ಡಿಸಾನೆಸ್ಟಿ ಪರಮಾವಧಿ. ಚೂರು ನಿಮ್ಗೆ ಅಕೌಂಟಬಿಲಿಟಿ ಇಲ್ಲ, ಹೇಳೋರು ಇಲ್ಲ ಕೇಳೋರು ಇಲ್ಲ. ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ಕೊಂಡು ನೀವು ಮಾಡಿದ್ದೇ ಕೆಲಸ. 11 ವರ್ಷ ಆಯ್ತು ಅಲ್ಲ, ಇಲ್ಲಿ ಏನೇನೋ ಹೇಳ್ತಾರೆ, ಅಲ್ಲಿ ಬೈಪಾಸ್ ಅಲ್ಲಿ ಏನು ಇಲ್ಲ. ಲ್ಯಾಂಡ್ ಅಕ್ವಿಸಿಷನ್ ಕ್ಲಿಯರ್ ಮಾಡಿಕೊಟ್ಟು ಎಷ್ಟು ದಿನ ಆಯ್ತಾ? ಮರದ ಬಿಟ್ಟು ಬೇರೆ ಎಲ್ಲ ಯಾವಾಗ ಕ್ಲಿಯರ್ ಆಗಿತ್ತು? 2002 ಅಲ್ಲಿ ಸರ್, 22 ಅಲ್ಲಿ ಸರ್. ಇಲ್ಲಿವರೆಗೂ ಯಾಕಪ್ಪ ಸ್ಟಾರ್ಟ್ ಮಾಡಿಲ್ಲ? ಅಲ್ಲಿ ಇನ್ನು 2 ಲೇನ್ ಮೇಲೆ ಓಡಾಡ್ತಾ ಇದ್ದಾರೆ. ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಕೈ ಇಟ್ಟಿದ್ದೀರಾ, ಏನೋ ಆಗ್ತಾ ಇದೆ ಅಂತ ತೋರ್ಸಾಕ. ಕಾಂಟ್ರಾಕ್ಟರ್ಗಳೇ ಸರಿ ಇಲ್ಲ ಸರ್. ನಾವು ಕೇಳಕ್ಕಾಗಲ್ಲ ನೋಡ್ರಿ. ಮೀಟಿಂಗ್ ಅಲ್ಲಿ 100 ಸಾರಿ ಚರ್ಚೆ ಮಾಡಿದ್ವಿ. ಕಾಂಟ್ರಾಕ್ಟರ್ಗಳೇ ಸರಿ ಇಲ್ಲ. ಅಂತ ಕಾಂಟ್ರಾಕ್ಟರ್ ಏಜೆನ್ಸಿಗಳು ಹಿಡ್ಕೊಬರ್ತಾರೆ.